ಆದ್ಮೇಲೆ ಆದಂತ ಬಂಧನ ಶಂಕಿತರು ಇವರೆಲ್ಲರೂ ಕೂಡ ವಿದ್ಯಾವಂತರು. ದೇಶದಲ್ಲಿ ಹೊಸ ಒಂದು ಆತಂಕ ಶುರುವಾಗಿ ವೈಟ್ ಕಾಲರ್ ಟೆರರಿಸಂ ಅನ್ನುವಂತ ಒಂದು ಹೊಸ ಆತಂಕ ಶುರುವಾಗಿದೆ. ಅದೇ ವೈಟ್ ಕಾಲರ್ ನಕ್ಸಲರು, ನಗರ ನಕ್ಸಲರು ಐತಲ್ಲ, ಈ ನಗರ ನಕ್ಸಲರನ್ನ ಕೆಲವರು ಅವರಲ್ಲ ಈಗ, ಅದೇ ತರ ಇವರನ್ನು ಕೂಡ ವೈಟ್ ಕಾಲರ್ ಟೆರರಿಸ್ಟ್. ಇವರು ವೈಟ್ ಕಾಲರ್ ಟೆರರಿಸ್ಟ್ಗಳು. ಮುಖವಾಡ, ವಿದ್ಯಾವಂತರ ಮುಖವಾಡ ಹಾಕೊಂಡು ಡಾಕ್ಟ್ರು ಅಂದ್ರೆ ಅವ್ರ ಮನೆಗೆ ಯಾರು ವೆಪನ್ಗಳಿಟ್ರೆ, AK-47 ಇಟ್ರೆ ಜನಕ್ಕೆ ಡೌಟೇ ಬರಲ್ಲ. ಅವ್ನು ಡಾಕ್ಟ್ರಪ್ಪ, ಅವ್ನು ಒಳ್ಳೇನು, ಡಾಕ್ಟ್ರು ಅಂದ್ರೆ ಒಳ್ಳೇನು ಅಂತ. ಈ ಕಳ್ಳರು ಇರ್ತಾರೆ, ಭಯೋತ್ಪಾದಕರು ಇರ್ತಾರೆ ಅಂತ ಗೊತ್ತಾಗಿರೋದೇ ಇವಾಗ. ಇನ್ನೊಂದು ಅನುಮಾನ ಏನಂತಂದ್ರೆ, ಈ ಸಿಕ್ಕಾಕೊಂಡಿರುವಂತ ಹರಿಯಾಣದಲ್ಲಿ ಸಿಕ್ಕಾಕೊಂಡಿರುವಂತವ್ರು ಎಲ್ಲರೂ ಡಾಕ್ಟ್ರು, ಈ ಬಾಂಬ್ ಬ್ಲಾಸ್ಟ್ ಮಾಡಿರೋನು ಕೂಡ ಡಾಕ್ಟ್ರು. ಅಂದ್ರೆ ಮತ್ತಷ್ಟು ಡಾಕ್ಟರ್ಗಳ ಮೇಲೆ ಅನುಮಾನ ಮೂಡಿಸಿದೆ. ಇದನ್ನ ಯಾವ ರೀತಿ ಕೇಂದ್ರ ಸರ್ಕಾರ ಟ್ಯಾಕಲ್ ಮಾಡುತ್ತೆ? ಮಾಡ್ತೈತೆ. ಇನ್ಮೇಲೆ ಆ ತರದ ಮುಲಾಜುಗಳನ್ನ ಯಾವತ್ತೂ ನಾವು ಕೊಡಲ್ಲ. ಈಗ ಅಮೇರಿಕಾದಲ್ಲಿ ಟವರ್, ಟ್ವಿನ್ ಟವರ್ ಮಾಡಿದವರು ಕೂಡ ಇಂಜಿನಿಯರ್ಸ್. ಅವರು ಟ್ವಿನ್ ಟವರ್ ಮೇಲೆ ಅಟ್ಯಾಕ್ ಮಾಡಿದವರು ಇಂಜಿನಿಯರ್ಸ್. ಹಾಗೆ ಈ ಭಯೋತ್ಪಾದನೆ ಅನ್ನೋದಕ್ಕೆ ಬಡವ ಸಾಹುಕಾರ ಅನ್ನೋ ಪ್ರಶ್ನೆ ಬರಲ್ಲ. ಈಗ ಈ ಪಾಕಿಸ್ತಾನದ ಭಯೋತ್ಪಾದಕರ ರಕ್ತಗತವಾಗಿ ಬಂದ್ಬಿಟ್ಟಿದೆ. ಈ ತರದ ಭಯೋತ್ಪಾದನಾ ಕೃತ್ಯ ಮಾಡೋದು, ಅಫೀಮು ಗಾಂಜಾ ಮಾರೋದು, ಅದರಲ್ಲೇ ದೇಶ ನಡೆಸೋದು, ಇದು ಅವರ ದಿನನಿತ್ಯದ ಕಾಯಕ. ಪಾಕಿಸ್ತಾನ ರಾಜ್ಯದಲ್ಲೂ ಕೂಡ ಥ್ರೆಟ್ ಇದೆ. ವಿಧಾನಸೌಧ ಸೇರಿದಾಗಿ ಬಹಳಷ್ಟು ಪ್ರಮುಖ ಸ್ಥಳಗಳಲ್ಲಿ ಅಂಥಮಟ್ಟಿಗೆ ಭದ್ರತೆ ಕೂಡ ಇಲ್ಲ. ರಾಜ್ಯ ಸರ್ಕಾರ ನನ್ಗನ್ಸುತ್ತೆ ಇನ್ನೂ ಎಚ್ಚರಿಕೆಗೊಂಡಿಲ್ಲ ಅಂತ ಅನ್ಸುತ್ತೆ. ರಾಜ್ಯ ಸರ್ಕಾರ ಈಗಾಗಲೇ ಹೈ ಅಲರ್ಟ್ ಮಾಡಬೇಕಾಗಿತ್ತು. ಹೈ ಅಲರ್ಟ್ ಅನೌನ್ಸ್ ಆಗಿದೆ ಸರ್. ಹೈ ಅಲರ್ಟ್ ಮಾಡಬೇಕಾಗಿದೆ. ಅನೌನ್ಸ್ ಮಾಡಿದ್ದಾರೆ. ಹೈ ಅಲರ್ಟ್ ಅನೌನ್ಸ್ ಮಾಡಿದ್ದಾರೆ. ಅದು ಮೆಸೇಜು ಪಬ್ಲಿಕ್ಗೆ ರೀಚ್ ಆಗಲೇ ಇಲ್ಲ. ಆಗಬೇಕು ಅಂದರೆ ಈಗ ಹೇಗೆ ಒಂದು 4-5 ಸ್ಥಳದಲ್ಲಿ ಭೇಟಿ ಮಾಡಬೇಕಾಯಿತು. ಗೃಹ ಸಚಿವರು, ಮುಖ್ಯಮಂತ್ರಿನೂ, ರೈಲ್ವೆ ಸ್ಟೇಷನ್ನು, ಮೆಟ್ರೋ ಸ್ಟೇಷನ್, IT ವಿದೇಶ ಪ್ಲಾನ್ ಆಗಿದೆ ಗೃಹ ಸಚಿವರು. IT ಕಾರಿಡಾರು ಇಲ್ಲಿ ಹೋಗಿ ಭದ್ರತೆಯನ್ನು ಚೆಕ್ ಮಾಡಿದ್ರೆ ಅಲ್ಲಿರೋ ಅಧಿಕಾರಿಗಳಿಗೆ ಅಲರ್ಟ್ನೆಸ್ ಬರ್ತಾ ಇತ್ತು, ಪೊಲೀಸರಿಗೆ ಅಲರ್ಟ್. ಒಂದು ಸರ್ಕ್ಯುಲರ್ ಇಂದ ಏನೂ ಆಗಲ್ಲ. ಇನ್ನಾದರೂ ರಾಜ್ಯ ಸರ್ಕಾರ ಕೂಡಲೇ ಒಂದು 5-6 ಕಡೆ ಇನ್ಸ್ಪೆಕ್ಷನ್ ಮಾಡಿ ಭದ್ರತೆ ಅದನ್ನ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇದ್ದಾರಾ ಇಲ್ವಾ ಇವೆಲ್ಲನೂ ಕೂಡ ಪರಿಶೀಲನೆ ಮಾಡುವಂಥದ್ದು ಒಳ್ಳೆಯದು. ರಾಜ್ಯ ಸರ್ಕಾರ ಮಾಡ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಮಾಡಿಲ್ಲ ಅಂದರೆ ಈ ಸರ್ಕಾರ ಮತ್ತೆ ಓಲೈಕೆ ಕಡೆ ವಾಲಿದ್ದಾರೆ ಅಂತ ಅನಿಸುತ್ತೆ.